ಹಾಯ್ ಫ್ರೆಂಡ್, ವೆಲ್ಕಮ್ ಟು ಸಾಧನ ಶಂಕರ್ ಅಕಾಡೆಮಿ. ನಿಮ್ಮೆಲ್ಲರಿಗೂ ಗೊತ್ತಿದೆ IAS KS ಎಕ್ಸಾಮ್ ಏನಿದೆ, PCPSA ಎಕ್ಸಾಮ್ ಏನಿದೆ, ಅದರ ಆ ಕಡೆ ಹವಾ ಮಾಡ್ತಾ ಇರತಕ್ಕಂಥ ಒಂದು ಎಕ್ಸಾಮ್ ಏನಪ್ಪ ಅಂದರೆ ಕರ್ನಾಟಕ TET. ನೋಡಿ, ಈ TET ಎಕ್ಸಾಮನ್ನು ಓದಲಾರದೆ 3 ಸತಿ ನಾನು ಪಾಸ್ ಮಾಡಿದ್ದೀನಿ. ಓದಿಲ್ಲ ಪ್ರಾಮಾಣಿಕವಾಗಿ ಓದಿಲ್ಲ. ನನ್ನ ಜೊತೆಗಿರ್ತಕ್ಕಂಥ ನನ್ನ ಸ್ನೇಹಿತ ವಿಜಯ್ ಕುಮಾರು ಕೂಡ ಎದುರುಗಡೆನೇ ಇದೆ. ಅವನು ಕೂಡ ಓದಲಾರದೆ ಒಂದು ಸತಿ ನಾನೇ ಫೋರ್ಸ್ಫುಲಿ ಹೋಗೆಯಾ ಎಕ್ಸಾಮ್ ಬರೀ ಅಂದಾಗ ಡೈರೆಕ್ಟಾಗಿ ಬರೆದು 92 ತೊಗೊಂಡಿದ್ದಾನೆ. ಹಾಗಾದರೆ ಓದಲಾರದೆ ಎಕ್ಸಾಮ್ ಪಾಸ್ ಆಗ್ತಕ್ಕಂಥ ಅಷ್ಟು ಈಸಿ ಎಕ್ಸಾಮ ಇದು? ನಿಮಗೆ ಗೊತ್ತಿಲ್ಲ, ನೀವು ಡಿಫಿಕಲ್ಟ್ ಅಂತ ಅಂದ್ಕೊಂಡಿರ್ಬೋದು. ಈ ವಿಡಿಯೋನ ಎಂಡ್ವರೆಗೂ ನೋಡಿ. ಇದು ಈಸಿನೋ ಏನು ನಿಮ್ಗೆ ತಿಳ್ಕೊಂಡಿರೋಷ್ಟು ಬ್ಯುಸಿನೋ ನಾವು ಕ್ಲಿಯರ್ ಮಾಡ್ತಾ ಹೋಗೋಣ ಅಲ್ವಾ? ಈಸಿ. ಈ ಕರ್ನಾಟಕ TET ಅಂತಕ್ಕಂಥ ಎಕ್ಸಾಮು ನಮ್ಮ ಪ್ರಕಾರ ಡೈರೆಕ್ಟ್ ಕ್ವಶನ್ ಪೇಪರಲ್ಲೇ 40 ಮಾರ್ಕ್ಸ್ ಇದೆ. ಇವನು ಕಿಸಿಬೇಕಾಗಿರೋದು ಇನ್ನೊಂದು 50 ಮಾರ್ಕ್ಸ್. ಬಟ್ 50 ಮಾರ್ಕ್ಸ್ ಕಿಸಿಯೋಕ್ಕೆ ಇವನ ಹತ್ರ ಹೋಲ್ಡಿಂಗ್ ಸಬ್ಜೆಕ್ಟೇ ಇದೆ ಅಲ್ವಾ? ಇವತ್ತು ಕರ್ನಾಟಕ TET ಎಕ್ಸಾಮ್ ಓದಲಾರದೆ ಎಕ್ಸಾಮ್ ಹಾಲಿಗೆ ಹೋಗಿ 90-95 ಹೇಗೆ ತೆಗಿಬೇಕು ಅನ್ನೋದನ್ನು ಇವತ್ತು ನಾನು ಮತ್ತು ವಿಜಿ ಇಬ್ಬರು ಕೂಡ 6 TET ಎಕ್ಸಾಮ್ ಪಾಸ್ ಮಾಡಿದ್ದೀವಿ ನಾವು. 6 ಅಂದರೆ ಅವನು 3 ನಾನು 3. ಸುಮ್ಮನೆ ಹೋಗಿ ಬೈಕ್ ಮೇಲೆ ಹೋಗಿ ಹೆಂಗೆ ಪಾಸ್ ಮಾಡಿದ್ವಿ, ನಮಗೆ ಅಲ್ಲಿ ಏನು ಸಪೋರ್ಟ್ ಮಾಡುತ್ತೆ, ನಿಮಗೂ ಕೂಡ ಏನು ಸಪೋರ್ಟ್ ಮಾಡುತ್ತೆ, ನಾವು ಹೇಳೋ ಈ ಟ್ರಿಕ್ಸನ್ನು ಕೊನೆವರೆಗೂ ನೋಡಿ. ಆರಾಮ್ TET ಅಂತೂ ಪಾಸ್ ಆಗುತ್ತೆ. ಪಾಸ್ ಆಗಿಲ್ಲ ಅಂದರೆ ಮತ್ತೆ ಬಂದು ನಮ್ಮ ಯೂಟ್ಯೂಬಲ್ಲಿ ಕಾಮೆಂಟ್ ಮಾಡಿ. ವಿಜಿ, ನಾವು ಇವತ್ತು ಈ ಕರ್ನಾಟಕ TETದ 1 to 5 ಏನಿದೆಯಲ್ವಾ, ಫಸ್ಟ್ ಪೇಪರ್ ಸೆಕೆಂಡ್ ಪೇಪರ್ ಎರಡು ಒಂದೇ ಇರುತ್ತೆ. ಸ್ವಲ್ಪ ಡಿಫಿಕಲ್ಟೀಸ್ ಲೆವೆಲ್ ಏನಾಗಿರುತ್ತೆ, ಚೇಂಜ್ ಇರುತ್ತೆ. ಈ ಫಸ್ಟ್ ಪೇಪರಲ್ಲಿ ಏನು 150 ಮಾರ್ಕ್ಸ್ ಇದೆಯಲ್ವಾ, ಅದರಲ್ಲಿ ಪುಕ್ಷಾಟೆ ಎಷ್ಟು ಮಾರ್ಕ್ಸ್ ಸಿಗುತ್ತೆ ಅನ್ನೋದನ್ನು ನಾವು ಈ ಕರ್ನಾಟಕದ TET ಅನ್ನೋದು ಮಹಾ ಯುದ್ಧ ಅಂತ ಅಂದ್ಕೊಂಡಿರ್ತಕ್ಕಂಥ ಎಲ್ಲ ನಿನ್ನ ನೆಚ್ಚಿನ ವಿದ್ಯಾರ್ಥಿಗಳಿಗೆ ಹೇಳಿಬಿಡೋಣ ಅಲ್ವಾ? ಎಸ್. ನೋಡಿ, ಈಗ ಕರ್ನಾಟಕ TET ಎಕ್ಸಾಮ್ ಆ ಪೇಪರ್ನ ಹೇಗೆ ಅನಾಲಿಸಿಸ್ ಮಾಡ್ತಾನೆ ಅಂದರೆ, ಪೇಪರ್ ಕನ್ನಡಕ್ಕೆ ಎಷ್ಟು ಮಾರ್ಕ್ಸ್ ಬರುತ್ತೆ, ಪೇಪರ್ ಇಂಗ್ಲೀಷಿಗೆ ಎಷ್ಟು ಮಾರ್ಕ್ಸ್ ಬರುತ್ತೆ, CDP ಚೈಲ್ಡ್ ಡೆವಲಪ್ಮೆಂಟ್ ಆ್ಯಂಡ್ ಪೆಡಗಾಗಿಗೆ ಎಷ್ಟು ಮಾರ್ಕ್ಸ್ ಬರುತ್ತೆ, ಮತ್ತು ನಿಮಗೆ ಮ್ಯಾಥ್ಸ್ ಆ್ಯಂಡ್ EVS ಅದು 1 to 5 ಇರುತ್ತೆ. ಆ ಮಾರ್ಕ್ಸನ್ನು ಅನಾಲಿಸಿಸ್ ಮಾಡಿ ಇದರಲ್ಲಿ ಪುಕ್ಷಾಟೆ ಮಾರ್ಕ್ಸ್ ಎಷ್ಟಿದೆ, ನೀವು ಎಲ್ಲಿ 20 ದಿವಸ ಓದಬೇಕು, ಎಲ್ಲಿ ಓದಿದ್ರೆ ನೀವು ಆರಾಮಾಗಿ 100 ಎಬೋ TET ಮಾರ್ಕ್ಸ್ ತೆಗಿತೀನ ಅನ್ನೋದನ್ನು ನಾವೀಗ ಚರ್ಚೆ ಮಾಡ್ತಾ ಹೋಗೋಣ ವಿಜಿ. ಸೊ ಅದು ಪ್ಯಾಟರ್ನ್ ಒಂದು ಸತಿ ಬರೆದ್ಬಿಟ್ರೆ ಆ ಹುಡುಗರು ಈಸಿಯಾಗಿ ಹೇಳ್ಬೋದು ನಾವು. ಸರ್, ಪೇಪರ್ 1ನಲ್ಲಿ ನಮಗೆ ಫಸ್ಟ್ ಬಂದುಬಿಟ್ಟು ಟೋಟಲ್ ಆಗಿ ನಮಗೆ 5 ಸಬ್ಜೆಕ್ಟ್ಗಳು ಬರ್ತವೆ ಸರ್. ಇಲ್ಲಿ ಫಸ್ಟ್ ಒಂದು ಬಂದುಬಿಟ್ಟು ನಮಗೆ ಕನ್ನಡ ಬರುತ್ತೆ ಸರ್. ಇಲ್ಲಿ ಕನ್ನಡ 30 ಮಾರ್ಕ್ಸಿಗಿದೆ. ಕನ್ನಡ ಮತ್ತು ನಮಗೆ 30 ಮಾರ್ಕ್ಸಿಗೆ ಬರುತ್ತೆ. ಆಮೇಲೆ ನೋಡೋಣ ಅದು ಹೆಂಗೆ ಈಸಿ ಹೆಂಗೆ ಬರೆಯೋದು ಅಂತ. ನೆಕ್ಸ್ಟು ಇಂಗ್ಲೀಷ್ ಬಂದುಬಿಟ್ಟು ಸರ್. ಇದರಲ್ಲಿ ನಾವು ಇದರಲ್ಲಿ ಒಂದು ನೆನ್ಪಿಟ್ಕೋಬೇಕು ಸರ್. ಇದರಲ್ಲಿ ಏನಂತಂದರೆ ಫಸ್ಟ್ ಲ್ಯಾಂಗ್ವೇಜ್ ಕನ್ನಡನೂ ಬರುತ್ತೆ, ಫಸ್ಟ್ ಲ್ಯಾಂಗ್ವೇಜ್ ಇಂಗ್ಲೀಷು ಬರುತ್ತೆ. ಅದು ಹೇಳ್ತೀನಿ, ಅದು ಆಮೇಲೆ ಹೇಳೋಣ ಅವ್ರಿಗೆ. ಜಸ್ಟ್ ನಮ್ಮ ಮ್ಯಾಕ್ಸಿಮಮ್ ಪ್ರಿಯಾರಿಟಿ ಕರ್ನಾಟಕ ಇರೋದ್ರಿಂದ ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ, ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್. ಯಾರು ಇಂಗ್ಲೀಷ್ ಮೀಡಿಯಂ ತೊಗೊಂಡಿರ್ತಾರೋ ಅವರು ಫಸ್ಟ್ ಲ್ಯಾಂಗ್ವೇಜ್ ಇಂಗ್ಲೀಷ್ ತೊಗೋತಾರೆ, ಸೆಕೆಂಡ್ ಲ್ಯಾಂಗ್ವೇಜ್ ಕನ್ನಡ ತೊಗೋತಾರೆ. ಮತ್ತು ಇನ್ನೊಂದು ಒನ್ ಆಫ್ ದ ವೆರಿ ಇಂಪಾರ್ಟೆಂಟ್, TET ಕ್ವಶನ್ ಪೇಪರ್ ಬುಕ್ಲೆಟ್ ಹೆಂಗಿರುತ್ತೆ ಅಂದರೆ ದೊಡ್ಡ KM ಸೈನ್ಸ್ ಬುಕ್ ಇದ್ದಂಗೆ ಇರುತ್ತೆ. ಅದನ್ನು ಒಳಗಡೆ ಹುಡ್ಕೋತಾ ಹೋಗೋದಕ್ಕಿಂತನೂ ಮೇಲ್ಗಡೆ ಪೇಜ್ ಇದೆಯಲ್ವಾ, ಫ್ರಂಟ್ ಪೇಜನ್ನು ನೋಡಿರಿ. ನಾನು ತುಂಬ ಹುಡುಗರು TET ಎಕ್ಸಾಮನ್ನು ಹೆಂಗೆ ಬರೆದೆ ಅಂದರೆ ಒಳಗಡೆ ಹುಡುಕ್ತಿರ್ತಾರೆ. ಫ್ರಂಟ್ ಪೇಜಲ್ಲಿ ಕನ್ನಡ 1 ಎಲ್ಲಿಂದ ಎಲ್ಲಿಗಿದೆ, ಇಂಗ್ಲೀಷ್ 1, ಇಂಗ್ಲೀಷ್ 2 ಎಲ್ಲಿ, ತಮಿಳ್ ತೆಲುಗು ಎಲ್ಲ ಪೇಜ್ ನಂಬರ್ ಕೊಟ್ಟಿರ್ತಾನೆ. ಮ್ಯಾಥ್ಸ್ ಇದೆಯಲ್ವಾ, ಆ ಬುಕ್ಲೆಟಲ್ಲಿ ಮ್ಯಾಥ್ಸ್ ಎಷ್ಟನೇ ಪೇಜಿಂದ ಎಷ್ಟನೇ ಪೇಜ್ ನೋಡಿ. ಫ್ರಂಟ್ ಪೇಜನ್ನು ಮ್ಯಾಕ್ಸಿಮಮ್ ಹುಡುಗರು ನೋಡೋಲ್ಲ. ಫ್ರಂಟ್ ಪೇಜಲ್ಲಿ ನಿಮಗೆ ಜಲ್ದಿ ಹಾಳೆ ಸಿಗುತ್ತೆ, ಯಾಕಂದರೆ ಅಲ್ಲಿ ಟೈಮ್ ಸೇವ್ ಮಾಡಬೇಕು ನಾವು. ಅಲ್ಲಿ ಕೆದರ್ಕೊತ ಕೂರಬಾರ್ದು. ಓಕೆ, ಅದೊಂದು ಇಂಪಾರ್ಟೆಂಟ್. CDP ಆಯ್ತು ಸರ್. CDP ಚೈಲ್ಡ್ ಡೆವಲಪ್ಮೆಂಟ್ ಆ್ಯಂಡ್ ಸೈಕಾಲಜಿ ಅಂತ ಬರುತ್ತೆ ಸರ್. ಪೆಡಗಾಗಿ ಅಂತ ಕರಿತೀವಿ. ಸೊ ಇದು 30 ಮಾರ್ಕ್ಸಿಗೆ ಬರುತ್ತೆ. ಸೊ ನೆಕ್ಸ್ಟ್ ಬಂದುಬಿಟ್ಟು ನಮಗೆ ಪೇಪರ್ 1ನಲ್ಲಿ EVS ಅಂತ ಒಂದು ಸಬ್ಜೆಕ್ಟ್ ಬರುತ್ತೆ ಸರ್. EVS ಇದು ಕೂಡ 30 ಮಾರ್ಕ್ಸಿಗೆ ಬರುತ್ತೆ. ನೆಕ್ಸ್ಟು ಲಾಸ್ಟ್ ಬಂದುಬಿಟ್ಟು ನಮಗೆ ಮ್ಯಾಥಮೆಟಿಕ್ಸ್ ಬರುತ್ತೆ ಅದರಲ್ಲಿ. ಸೊ ಈ ಮ್ಯಾಥ್ಸು ಕೂಡ ಬಂದುಬಿಟ್ಟು ನಮಗೆ 30 ಮಾರ್ಕ್ಸ್ ಬರುತ್ತೆ ಸರ್. ಟೋಟಲ್ ಓವರ್ ಆದಾಗ ನಮಗೆ 150 ಮಾರ್ಕ್ಸ್. 150 ಮಾರ್ಕ್ಸ್. ವಿಜಯ್, ನಾನು ಈಗ ನೀವೆಲ್ಲ ಈಗ ಭಾರಿ ಅಂದರೆ ಜಸ್ಟ್ ಅಡ್ವಾನ್ಸ್ ಆಗಿ ಪಾಸ್ ಮಾಡ್ಕೊಂಬಂದಿರೋ ವಿದ್ಯಾರ್ಥಿಗಳು, ರೀಸೆಂಟಾಗಿ ತುಂಬ ಅಪ್ಡೇಟ್ ವರ್ಷನ್ಸ್, ನಾನು ಓಲ್ಡ್ ವರ್ಷನ್ಸ್. ಆದರೆ ನಾನು 3 TET ಪಾಸ್ ಮಾಡಿದ್ದೀನಿ. ಬಟ್ TET ಎಕ್ಸಾಮಿಗೆ ಭಾರಿ ಖುಷಿಯಿಂದ ಹೋಗ್ತಾ ಇದ್ದೆ ವಿಜಿ ನಾನು. ಯಾಕೆ ಅಂದರೆ ಈ ಕನ್ನಡ ಪೇಪರ್ ನೋಡಿದಾಗ ವಿಜಿ ಇದರಲ್ಲಿ ನನಗೆ 15 ಮಾರ್ಕ್ಸ್ ಏನು ಸಿಕ್ತಿತ್ತು ಅಂದರೆ ಹೊರಗಡೆ ಎಲ್ಲೂ ಓದಂಗಿಲ್ಲಿದು. ಒಂದು ಗದ್ಯ ಅವನೇ ಕೊಟ್ಬಿಟ್ಟಿರ್ತಾನೆ, ನೆಕ್ಸ್ಟ್ ಇನ್ನೊಂದು ಪದ್ಯ ಅವನೇ ಕೊಟ್ಟಿರ್ತಾನೆ. ಈ ಗದ್ಯ ಯಾವ್ದು ಕೊಡುತ್ತೆ, ಪದ್ಯ ಯಾವ್ದು ಕೊಡುತ್ತೆ ಅಂತ ನಾವು 20 ದಿವಸದ ಮುಂಚೆ ಈಗ TET ಥಿಂಕ್ ಯಾರು ಯೋಚನೆ ಮಾಡಿದ್ರೂ ಬರಲ್ಲ. ಅದು ಡೈರೆಕ್ಟ್ ಅವನೇ ಶೂಟ್ ಮಾಡಬೇಕು. ಎಷ್ಟು ಮಾರ್ಕ್ಸಿಗೆ? 15 ಮಾರ್ಕ್ಸಿಗೆ. ಸೇಮ್ ಇಂಗ್ಲೀಷಲ್ಲೂ ಕೂಡ 15 ಮಾರ್ಕ್ಸ್ ಬರುತ್ತೆ. ಅಲ್ಲಿ ಪ್ರೋಸ್ ಕೊಡ್ತಾನೆ, ಫ್ರೇಸ್ ಕೊಡ್ತಾನೆ. ಅಲ್ಲಿ ಪಾಠ ಅವ್ನು ಕೊಡ್ತಾನೆ ಒಂದು, ಅದರಲ್ಲಿ 7-8 ಕ್ವಶನ್ಸ್ಗಳು ಅಲ್ಲೇ ಇರ್ತಾವದು.
ನೆಕ್ಸ್ಟ್ ಅಲ್ಲಿ ಪದ್ಯ ಕೊಟ್ಟಿರ್ತಾನೆ, ಅದಕ್ಕೆ ಸಂಬಂಧಪಟ್ಟದ್ದು ಅಲ್ಲೇ ಇರ್ತಾವೆ. ಅಂದರೆ ಇದು 15 + 15 ಈ ಕಡೆ ಬರ್ಕೊಂಡ್ಬಿಡ್ತೀನಿ ನಾನು, 30 ಮಾರ್ಕ್ಸ್ ಇದೆಯಲ್ವಾ. ಇದನ್ನು ಯಾರು ಹೊರಗಡೆ ಓದೋಕ್ಕಾಗಲ್ಲ, ಡೈರೆಕ್ಟ್ ಕ್ವಶನ್ ಪೇಪರಲ್ಲಿ ಇರ್ತಾವೆ. ಡೈರೆಕ್ಟ್ ಆ ಕ್ವಶನ್ ಪೇಪರಲ್ಲಿ ಅವನು ಏಕಾಗ್ರತೆ ಇಟ್ಕೊಂಡು ಅವನು ತುಂಬ ಶಾರ್ಪಾಗಿ ನೋಡಿಕೊಂಡು ಫಸ್ಟ್ ಪ್ರಶ್ನೆಗಳನ್ನು ನೋಡಿಕೊಂಡು ಆನ್ಸರ್ ಪ್ರಶ್ನೆಗಳನ್ನು, ನಮಗೆಲ್ಲ ಸಣ್ಣಕ್ಕಿದ್ದಾಗ ಅಲ್ಲೇ ಪ್ರಶ್ನೆ ಅಲ್ಲೇ ಉತ್ತರ ಅಂದರೆ ಖುಷಿ ಆಗೋದಲ್ವಾ, ಅಂಥದ್ದೇ 30 ಮಾರ್ಕ್ಸ್ ಇದೆ. ಇನ್ನೊಂದು ವಿಷಯ ಇದರಲ್ಲಿ ಮತ್ತೆ 4 ಮಾರ್ಕ್ಸು ಏನಂದರೆ ಕನ್ನಡ ಟೀಚಿಂಗ್ ಟೆಕ್ನಿಕ್ಸ್ ಬಗ್ಗೆ ಇರುತ್ತೆ. ಕನ್ನಡ ಅಂದರೆ ಕನ್ನಡನ ನೀನು ಪಾಠ ಮಾಡಬೇಕಾದ್ರೆ ಏನೇನು ತಂತ್ರಗಳನ್ನು ಬಳಸ್ತೀಯಾ. ಇಂಗ್ಲೀಷ್ ಟೀಚಿಂಗ್ಸ್ ಡೈರೆಕ್ಟ್ ಇದು ಕೂಡ ಅಷ್ಟೇ, ನೀನು ಇಂಗ್ಲೀಷ್ ಪಾಠ ಮಾಡಬೇಕಾದ್ರೆ ಏನೇನು ತಂತ್ರಗಳನ್ನು ಬಳಸ್ತೀಯಾ, ಪ್ರಾಯೋಗಿಕ ವಿಧಾನ ಬಳಸ್ತೀಯಾ, ಅನುಗಮನ ಪದ್ಧತಿ ಬಳಸ್ತೀಯಾ, ನಿಗಮನ ಪದ್ಧತಿ ಬಳಸ್ತೀಯಾ, ಅನ್ವೇಷಣಾ ಪದ್ಧತಿ ಬಳಸ್ತೀಯಾ, ಈ ಥರ. ಸೊ ಈ ಥರ ನೀನು ಕನ್ನಡ ನೀನು ಎಕ್ಸಾಂಪಲ್ ಈಗ ಸೈನ್ಸ್ B.Ed ಮಾಡಿರ್ಬೋದು, D.Ed ಮಾಡಿರ್ಬೋದು, ಬಟ್ ಆದರೆ ನಿನಗೆ ಕನ್ನಡ ಟೀಚಿಂಗ್ ಟೆಕ್ನಿಕ್ಸ್, ಇಂಗ್ಲೀಷ್ ಟೀಚಿಂಗ್ ಟೆಕ್ನಿಕ್ಸ್ ಇರಬೇಕು. ಯಾಕಂದರೆ ಇದು 8th ಒಳಗಡೆ ಇರೋದು. ಅಲ್ಲಿ ಎಲ್ಲ ಸಬ್ಜೆಕ್ಟ್ ವಿದ್ಯಾರ್ಥಿಗಳಿಗೆ ಯಾವ ಸಬ್ಜೆಕ್ಟ್ ಟೀಚರ್ ಆದ್ರೂ ಪಾಠ ಮಾಡೋಕ್ಕೆ ರೆಡಿ ಇರಬೇಕಲ್ಲಿ. ಹೈಸ್ಕೂಲ್ ಹೀಗಿದ್ರೆ ಫಿಸಿಕ್ಸೇ, ಕೆಮಿಸ್ಟ್ರಿ ಈ ಥರ ಬೈಫರ್ಗೇಷನ್ ಇಲ್ಲ ಇಲ್ಲಿ. ಹಾಗಿರೋದ್ರಿಂದ ಇಲ್ಲಿ ಸೈನ್ಸ್ ಬ್ಯಾಕ್ಗ್ರೌಂಡ್ ಇದ್ರೂ ಅವನಿಗೆ ಕನ್ನಡ ಟೀಚಿಂಗ್ ಟೆಕ್ನಿಕ್ ಗೊತ್ತಿರಬೇಕು, ಅವನು ಸೈನ್ಸ್ ಬ್ಯಾಕ್ಗ್ರೌಂಡ್ ಇದ್ರೂ ಇಂಗ್ಲೀಷ್ ಟೀಚಿಂಗ್ ಟೆಕ್ನಿಕ್ಸ್ ಗೊತ್ತಿರಬೇಕು. ಅದರ ಜೊತೆಗೆ ಒಂದು 5 ಮಾರ್ಕ್ಸ್ ಗ್ರಾಮರ್ ಇರುತ್ತೆ. ಲೋಪಸಂಧಿ, ಆಗಮ ಸಂಧಿ, ಆದೇಶ ಸಂಧಿ, ಜಸ್ತ್ವ ಸಂಧಿ, ಅಲಂಕಾರ, ಸಮಾಸ. ಅಯ್ಯೋ ಹಾಗಾದ್ರೆ ಎಷ್ಟಾಯ್ತು ವಿಜಿ ಇಲ್ಲಿ? ಇಲ್ಲಿ 9, 15 ಎಷ್ಟಾಗ್ಬಿಡ್ತಿಲ್ಲಿ 24 ಮಾರ್ಕ್ಸ್ ಆಯಿತು. ನೆಕ್ಸ್ಟ್ ಇಲ್ಲೂ ಕೂಡ 24 ಮಾರ್ಕ್ಸ್ ಆಯಿತು. ಒಡಿ ಅಲ್ಲಿಗೆ ಎಷ್ಟು ಮಾರ್ಕ್ಸ್ ಆಗ್ಬಿಡ್ತೀಯ? 48 ಮಾರ್ಕ್ಸ್. ಈಸಿ 48 ಮಾರ್ಕ್ಸ್. ಓದಲಾರ್ದೆ ತೆಗಿಯೋದಿದ್ದು. ಓದಲಾರ್ದೆ ಅಂದರೆ ಮತ್ತು ನೀವು ಕನ್ಫ್ಯೂಸ್ ಆಗಿಬಿಡ್ರಿ. ಇಲ್ಲಿವರೆಗೆ ಏನು ಓದಿರ್ತೀವಲ್ಲ ಅದರ ಮೇಲೆ ಇರ್ತಾವೆ. ಅದ್ರ ಮೇಲೆ ಒಂದು 4 ತಪ್ಪಾಗಲಿ ಬಿಡಿ, ಸಮಸ್ಯೆ ಏನಿಲ್ಲ. ಈಗ ನಮ್ಮನ್ನು ಹುಲಿ ಥರ ಎಬ್ಸೋ ಬ್ಯೂಟಿಫುಲ್ ಆಗಿರ್ತಕ್ಕಂಥದ್ದೇ CDP, ಚೈಲ್ಡ್ ಡೆವಲಪ್ಮೆಂಟ್ ಆ್ಯಂಡ್ ಪೆಡಗಾಗಿ ಅಂತ. ಇದರಲ್ಲಿ ಸೈಕಾಲಜಿ ಟಾಪಿಕ್ ಇದೆ, ಚೈಲ್ಡ್ ಸೈಕಾಲಜಿ ಇದೆ. ಇಲ್ಲಿ ನಾವು ಹೈಯೆಸ್ಟ್ ಎಫರ್ಟ್ ಹಾಕಬೇಕೀಗ. ಈಗ ರಿಮೈನಿಂಗ್ 20 ಡೇಸ್ ಇದೆ ಅಂದರೆ ಒಂದು 10 to 12 ಡೇಸ್ ಈ ಒಂದು ಬ್ಯೂಟಿಫುಲ್ ಆಗಿರ್ತಕ್ಕಂತಹ ಟಾಪಿಕ್ಕಿಗೆ ಹಾಕ್ಬೇಕು ವಿಸಿ. ಯಾಕಂದರೆ ಯಾಕಂದರೆ ನಾವಿಲ್ಲಿ EVS ಮ್ಯಾಥಮೆಟಿಕ್ಸ್ ಇದೆಯಲ್ವಾ, ಅದು ನಮ್ಮದು ಒರಿಜಿನಲ್ ಸಬ್ಜೆಕ್ಟ್, ಅದು ಸ್ಪೆಸಿಫಿಕ್ ಸಬ್ಜೆಕ್ಟ್. ಹಾಗಿರೋದ್ರಿಂದ ಮ್ಯಾಕ್ಸಿಮಮ್ ಫೋಕಸ್ ಎಲ್ಲ ಹಾಕಬೇಕು ಚೈಲ್ಡ್ ಡೆವಲಪ್ಮೆಂಟ್ ಆ್ಯಂಡ್ ಪೆಡಗಾಗಿ, ಸೈಕಾಲಜಿ, ಮತ್ತು ಅಲ್ಲೂ ಕೂಡ ಟೀಚಿಂಗ್ ಟೆಕ್ನಿಕ್ಸ್ಗಳು ಬರುತ್ತೆ. ಈ ಚೈಲ್ಡ್ ಡೆವಲಪ್ಮೆಂಟ್ ಆ್ಯಂಡ್ ಸೈಕಾಲಜಿ ಇದೆಯಲ್ಲ, ಇಲ್ಲಿ 20% ಅಂದರೆ 20 ಮಾರ್ಕ್ಸ್ ಕಂಪ್ಲೀಟ್ ಸೈಕಾಲಜಿ ಬಗ್ಗೆನೇ ಬರುತ್ತೆ. ಮಗುವಿನ ಬೆಳವಣಿಗೆ ಎಲ್ಲ ಆಗತ್ತೆ, ಮಗುವಿನ ಕಲಿಕೆ ಎಲ್ಲ ಆಗತ್ತೆ, ನೆಕ್ಸ್ಟ್ ಕಲಿಕೆಯನ್ನು ಹೇಗೆ, ಮೆಂಟಲ್ ಏಜನ್ನು ಹೇಗೆ ಕ್ಯಾಲ್ಕುಲೇಷನ್ ಮಾಡ್ತಾರೆ, ನೆಕ್ಸ್ಟ್ ಬಿನೆ ಯಾರು, ಈಗ ಸ್ಟರ್ಮನ್ ಯಾರು, ಸಿಗ್ಮೆಂಟ್ ವರ್ತನವಾದ ಅಂದರೆ ಏನು. ಸೊ ಈ ಥರ ಪ್ರಶ್ನೆಗಳು ಬರುತ್ತೆ. ಅದನ್ನು ಸ್ವಲ್ಪ ಅರ್ಥ ಮಾಡ್ಕೋತಾ ಹೋಗಬೇಕು. ಮತ್ತು ಟೀಚಿಂಗ್ ಟೆಕ್ನಿಕ್ಸ್ ಆಲ್ರೆಡಿ ಇಲ್ಲೇನು ಕೇಳಿರ್ತಾನೆ, ಇಲ್ಲಿ ಓವರ್ ಆಲ್ ಆಗಿ ಕೇಳ್ತಾರೆ. CDP ಚೆನ್ನಾಗಿ ಓದ್ತಾರೆ, ಇಲ್ಲಿ ಕನ್ನಡ ಈ 4 ಮಾರ್ಕ್ಸು, ಈ 4 ಮಾರ್ಕ್ಸ್ ಅಷ್ಟೇ ಅಲ್ಲ, ಇಲ್ಲೂ ಮತ್ತೆ 4 ಮಾರ್ಕ್ಸ್ ಬರುತ್ತೆ. 16 ಮಾರ್ಕ್ಸ್ ಬರುತ್ತೆ. ಇಲ್ಲಿ ಯಾರು ಪೆಡಗಾಗಿ CDPನ ಯಾರು ಚೆನ್ನಾಗಿ ಓದ್ಕೊಂತಾನೋ ಅವನು ಇಲ್ಲಿ 4 ಮಾರ್ಕ್ಸ್ ಬರುತ್ತೆ, ಇಲ್ಲಿ 4 ಮಾರ್ಕ್ಸ್ ಬರುತ್ತೆ, ಇಲ್ಲಿ 4 ಮಾರ್ಕ್ಸ್, ಇಲ್ಲಿ 16 ಮಾರ್ಕ್ಸ್ ಪುಕ್ಷಟೆ ಸಿಗತ್ತೆ. ಯಾವುದು ಇದು? ಅದೊಂದು ಬಿಟ್ಟು ಇದೊಂದು ಬಿಟ್ಟು ಇದೆಲ್ಲ ಕೆದರ್ಕೋತಾ ಹೋದರೆ ಸುಮ್ಮನೆ ಆಮ್ಲೆಟ್ ಕೆದರಂಗೆ ಆಗತ್ತೆ ಅಷ್ಟೇ. ಅದು ಇಲ್ಲೇ ಸರಿಯಾಗಿ ಕೆದರ್ಕೊಂಡ್ರೆ ಇಲ್ಲಿ 30, ಇಲ್ಲಿ 4, ಇಲ್ಲಿ 4 ಎಕ್ಸ್ಟ್ರಾ ಮಾರ್ಕ್ಸ್ ಸಿಗತ್ತೆ. ಮತ್ತು ಅಷ್ಟೇ ಅಲ್ಲ, ಯಾರ್ಯಾರು ಟೀಚರ್ ಇದ್ದೀರಿ ಅವ್ರಿಗೆ ತುಂಬ ಹೆಲ್ಪ್ ಇರುತ್ತೆ. ಈಗ ಯಾಕೆ ಎಕ್ಸಾಂಪಲ್, ಈಗ 8th ಎಕ್ಸಾಮ್ ಪ್ಯಾಟ್ರನ್ ಹೇಗಿದೆ, 60-40 ಇದೆಯಾ, 80-20 ಇದೆಯಾ, ಇಂಟರ್ನಲ್ ಅಸೆಸ್ಮೆಂಟ್ ಹೇಗಿದೆ, ಯೂನಿಟ್ ಬೇಸ್ ವ್ಯಾಲ್ಯೂಷನ್ಸ್ ಇದೆಯಾ, CCE ಅಂದರೆ ಏನು, ನೆಕ್ಸ್ಟ್ NCF ಅಂದರೆ ಏನು, NCFನ ಯಾವ ಉದ್ದೇಶದಲ್ಲಿ ತಂದರು, ಪ್ರಸ್ತುತ ಇರತಕ್ಕಂಥ ಪಠ್ಯಕ್ರಮ ಇದೆಯಲ್ವಾ ಅದು ಸುರುಳೀಕೃತ ಪಠ್ಯಕ್ರಮವಾ, ಸುರುಳೀಕೃತ ಪಠ್ಯಕ್ರಮ ಸ್ಪೈರಲ್ ಅಚೀವ್ಮೆಂಟ್ ಅಂದರೆ ಅದು ಹೆಂಗಿರತ್ತೆ, ಒಂದು ಸ್ವಲ್ಪ ಟೀಚರ್ಸ್ ಜೊತೆಗೆ ಡಿಸ್ಕಷನ್ ಮಾಡಿಬಿಟ್ರೆ ವಿಜಿ. ನನ್ನ ಪ್ರಕಾರ ವಿಜಿ ಇದರಲ್ಲಿ CDP ಇದರಲ್ಲಿ ತುಂಬ ಟಫ್ ಅಂದ್ಕೊಂಡ್ರು ಕೂಡ ಒಂದು 20 ಹಾಕೊಂಡ್ಬಿಡ್ತೀನಿ ನಾನು. ಕ್ಲಿಯರ್? 10 ಹೋಗಲಿ ಬಿಡು ವಿಜಿ. ಈಗ ನನಗೆ 68 ಮಾರ್ಕ್ಸ್ ನಾನು ಓದಲಾರ್ದೆ ತೆಗೆದಿರೋದು ವಿಜಿ. ಇದು 68 ಮಾರ್ಕ್ಸ್. ಈಗ ನನಗೆ ಅತಿ ಹೆಚ್ಚು ಗ್ರಿಪ್ ಇರೋ ಬ್ಯೂಟಿಫುಲ್ ಜಾಗ ಸೈನ್ಸ್ ಅಂದರೆ ಶಂಕರ್ ಸರ್ ಅಂತಾರಲ್ಲ, ಇಲ್ಲಿ ನನಗೆ ಸಿಕ್ಕಿ ಬಿಡತ್ತೆ ಅಲ್ವಾ. ಹಾಗಾದ್ರೆ ಇಲ್ಲಿ ಎಷ್ಟು ಮಾರ್ಕ್ಸ್ ಇದೆ ವಿಜಿ? 60 ಮಾರ್ಕ್ಸ್ ಇದೆ. 32 ಮಾರ್ಕ್ಸ್ 100. 90 ದಾಟ್ ಹೋಗ್ಬಿಟ್ಟಿದ್ದೀರಾ ಅಲ್ವಾ. ಈ 90 ಬೇಕು ಅಂದರೆ
90 ಬೇಕಂದ್ರೆ ಜಸ್ಟ್ ಸರ್ ಇದರಲ್ಲಿ ಎಷ್ಟು ಸರ್ ಇವಾಗ ಒಂದು 22 ಮಾರ್ಕ್ಸ್ ಅಷ್ಟೇ. 22 ಮಾರ್ಕ್ಸ್ ಬೇಕು. ಅಯ್ಯಪ್ಪ 60ರಲ್ಲಿ ನಮಗೆ 22 ಮಾರ್ಕ್ಸನ್ನು ತೆಗಿಲಾರದೇ ಇದ್ರೆ ನಾವು ಮೇಷ್ರಾಗಕ್ಕೆ ಲಾಯಕ್ಕಿದೇವಾ? ಇಲ್ಲ ಸರ್, ನಮ್ಮದು ಸಬ್ಜೆಕ್ಟು ಬೇರೆ ಸಬ್ಜೆಕ್ಟ್ ಅಲ್ಲ, ನಮ್ಮದೇ ಸಬ್ಜೆಕ್ಟಲ್ಲಿ 60ಕ್ಕೆ 22 ತೆಗಿಲಾರದೇ ಇದ್ರೆ ನಾವು ಮೇಷ್ರಾಗಕ್ಕೆ ಲಾಯಕ್ಕಿಲ್ಲ. ಮತ್ತು ಮುಂದಿನ ಸತಿ TET ಬರಿಬೇಕು ನಾವು, ಅದು ಬೆಸ್ಟ್ ಅದು ಅಲ್ವಾ? ಹಾಗಾದ್ರೆ TET ಟಫ್ ಇದೆಯಾ? ಯಾವುದೇ ಕಾರಣಕ್ಕೂ ಟಫ್ ಇಲ್ಲ ಸರ್. TET ಟಫ್ ಇದೆಯಾ? ಸೇಮ್ ಸೆಕೆಂಡ್ ಪೇಪರನ್ನು ತೊಗೊಂಡ್ರೆ ಮುಗೀತು. ನಾವು ಸೇಮ್ ಏನೇನು ಇಲ್ಲ, ನಾವು ಸೆಕೆಂಡ್ ಪೇಪರನ್ನು ತೊಗೊಂಡ್ರೆ ವಿಜಿ ಈಗ ಪೇಪರ್ ಫೆಸ್ಟ್ ಹೇಳಿದ್ದೀನಿ ನಾನು. ಮತ್ತು ನಾವು ಜೊತೆಯಲ್ಲಿ ಈಗ 3-4 ವರ್ಷ ಆಯಿತು. ಈ ನೀನು ಕೂಡ ಸುಮ್ಮನೆ ನಾನು ಒಂದು ಸತಿ ಎಬ್ಸಿ ಕಳಿಸಿದ ಮೇಲೆ ಡೈರೆಕ್ಟಾಗಿ ಹೋಗಿ ಬೈಕಲ್ಲಿ ಹೋಗಿ TET 92 ಮಾರ್ಕ್ಸ್ ತೊಗೊಂಬಂದಿದ್ದೀಯಾ? ಬಟ್ ಈಸಿ ಅಲ್ವಾ? ಈ ತುಂಬ ಈಸಿ ಅನ್ನೋದನ್ನ ಈಗ ಪೇಪರ್ 2 ನೀನು ಅಟೆಂಡ್ ಮಾಡಿರೋದು ಪೇಪರ್ 2 ಅಲ್ವಾ? ನಿನಗೆ ಆದರೆ ಪೇಪರ್ ನಾವು ಲೆಕ್ಕ ಮಾಡೋದು ಈಗ MSc B.Ed ಮಾಡ್ಕೊಂಡು ನಾವು ಪೇಪರ್ 1ಗೆ ಯಾಕೆ ಲೆಕ್ಕ ಮಾಡಬೇಕು ಅಲ್ವಾ? KS IAS ಲೆಕ್ಕ ಮಾಡೋ ಮಾನಸಿಕ ಸ್ಥಿತಿಲಿರೋರು ಪೇಪರ್ 1 ಬಿಡಿ ಪಾಪ ಇರಲಿ, ನಮ್ಮ ಹುಡುಗರಿಗೆ ಇರಲಿ. ಪೇಪರ್ 2 ನೀನು ಬರೆದಿದೆಯಲ್ವಾ, ಆ ಪೇಪರ್ 2ನ ನೀನು ಹೆಂಗೆ ಈಸಿಯಾಗಿ ಬರದೆ ಒಂದು ಸ್ವಲ್ಪ ನಮ್ಮ ಹುಡುಗರ ಜೊತೆಗೆ ಚರ್ಚೆ ಮಾಡ್ತಾ ಬರೋಣ. ಓಕೆ ಸರ್. ಸರ್ ಪೇಪರ್ 2ದಲ್ಲಿ ನೋಡಿ ಸರ್, ಸೇಮ್ ಆಗಲೇ ನಾವು ಏನು ಡಿಸ್ಕಸ್ ಮಾಡಿದ್ವಿ, ಸೊ ಅದೇ ಥರ ನಮಗೆ ಸಬ್ಜೆಕ್ಟ್ಗಳು ಬರ್ತವೆ. ಫಸ್ಟು ಸಬ್ಜೆಕ್ಟ್ ನಮಗೆ ಇದರಲ್ಲಿ ಕನ್ನಡನೇ ಬರುತ್ತೆ, ಮತ್ತು ಫಸ್ಟ್ ಲ್ಯಾಂಗ್ವೇಜು ಇದು ಕೂಡ ನಮಗೆ 30 ಮಾರ್ಕ್ಸ್ಗೆ ಇರುತ್ತೆ. ಸೊ ಹಾಗೆ ಇಂಗ್ಲೀಷು ಕೂಡ ನಮಗೆ ಸೆಕೆಂಡ್ ಲ್ಯಾಂಗ್ವೇಜು ಸೇಮ್ ಇರುತ್ತೆ ಸರ್ ಇದರಲ್ಲಿ ಕೂಡ. ಸೊ ಇದು ಕೂಡ ನಮಗೆ 30 ಮಾರ್ಕ್ಸ್ಗೆ ಇರುತ್ತೆ. ಸೊ ಅಪ್ ಟು ನಮಗೆ ಈ CDP ಕೂಡ ಇಲ್ಲಿ ಸ್ವಲ್ಪ ವಿಜಯ್, ಯಾಕಂದರೆ ಈ CDP ಬೇರೆ ಇಂಕಲ್ಲಿ ಬರೆದ್ಬಿಡಿ ವಿಜಯ್, ಯಾಕಂದರೆ ಹುಡುಗರು ಭಾರಿ ಇಂಪಾರ್ಟೆಂಟ್ ಇದೆ. CDP ಸರ್ ಇದು ಕೂಡ ನಮಗೆ 30 ಮಾರ್ಕ್ಸಿಗೆ ಬಂದುಬಿಡುತ್ತೆ ಸರ್ ಇಲ್ಲಿ. ನೆಕ್ಸ್ಟ್ ಬಂದುಬಿಟ್ಟು ಸರ್ ಇದರಲ್ಲಿ ಕೂಡ ನಮಗೆ ಸೈನ್ಸ್ ಬರುತ್ತೆ ಸಬ್ಜೆಕ್ಟು. ಅಲ್ಲಿ ನಮಗೆ EVS ನೋಡಿದ್ವಿ, ಸೊ ಇಲ್ಲಿ ಅದರ ಬದಲು ಸೈನ್ಸ್ ಸಬ್ಜೆಕ್ಟ್ ಬರುತ್ತೆ. ಸೊ ನೆಕ್ಸ್ಟ್ ಇದರಲ್ಲಿ ನಮ್ಗೆ ಏನು ಬರುತ್ತೆ ಅಂದಾಗ ಮ್ಯಾಥಮೆಟಿಕ್ಸ್ ಬರುತ್ತೆ ಸರ್. ಮತ್ತು ಅದೇ ಟೈಮ್ ಸೋಷಿಯಲ್ ಸೈನ್ಸು ಬರುತ್ತೆ. ನಮ್ಗೆ ಏನಾಗುತ್ತೆ ಇಲ್ಲಿ ನಮಗೆ ಸೋಷಿಯಲ್ ಸೈನ್ಸ್ ಒಂದು ಆ್ಯಡ್ ಆಗುತ್ತೆ. ಇದು ಸೇಮು, ಇದ್ರ ಜೊತೆಗೆ ಸೋಷಿಯಲ್ ಸೈನ್ಸ್ ಒಂದು ಇರುತ್ತೆ. 60 ಮಾರ್ಕ್ಸ್ ಇದ್ಬಿಟ್ಟು ಸರ್. ಸೋಷಿಯಲ್ ಸೈನ್ಸ್ ಒಂದು ಇರುತ್ತೆ. ಓಕೆ ಸರ್. ಅಲ್ಲಿ ಸೈನ್ಸ್ ಇರುತ್ತೆ, ಇಲ್ಲಿ ಸೋಷಿಯಲ್ ಸೈನ್ಸ್ ಇರುತ್ತೆ. ಇಲ್ಲಿ ನಮಗೆ ಸೈನ್ಸ್ 30 ಮಾರ್ಕ್ಸು, ಮ್ಯಾಥ್ಸ್ 30 ಮಾರ್ಕ್ಸ್ ಇರುತ್ತೆ. ಬಟ್ ಅಲ್ಲಿ ಸೋಷಿಯಲ್ ಸರ್ 60 ಮಾರ್ಕ್ಸ್ ಕೊಟ್ಬಿಡ್ತಾನೆ. ಬಟ್ ಅದರಲ್ಲಿ ಅವರು ಜಿಯೋಗ್ರಫಿ ಇರುತ್ತೆ, ಎಕನಾಮಿಕ್ಸ್ ಇರುತ್ತೆ, ಹಿಸ್ಟ್ರಿ ಇರುತ್ತೆ, ಪೊಲಿಟಿಕಲ್ ಸೈನ್ಸ್ ಇರುತ್ತೆ, ಸೋಸಿಯಾಲಜಿ ಇರುತ್ತೆ, ಅವೆಲ್ಲ ಸೇರಿಸಿ ಕೊಡ್ತಾನೆ. ನಾವು ಈಸಿ ಇದೆ ಸೈನ್ಸ್ ಮ್ಯಾಥ್ಸ್ ಅಂತ ಅದಕ್ಕೆ 60 ಮಾಡಿಬಿಡ್ತಾನೆ. ಪಾಪ ಅವ್ರಿಗೆ 4-5 ಸೇರಿ 60 ಮಾಡ್ತಾನೆ. ಅದಲ್ಲ ಈಸಿ ಹೀಗಂಗೆ ಅಂದರೆ ಜಸ್ಟ್ ಅಲ್ವಾ? ಈಗ ನಮಗೆ ಗೊತ್ತಿದೆ ಪುಕ್ಷಾಟೆ ಬುಕ್ಲೆಟಲ್ಲಿ 15 ಮಾರ್ಕ್ಸ್ ಇರುತ್ತೆ ಅಲ್ವಾ? ಪುಕ್ಷಾಟೆ ಬುಕ್ಲೆಟಲ್ಲಿ 15 ಮಾರ್ಕ್ಸ್ ಇರುತ್ತಲ್ವಾ? ನೋಡಿ ರೆಡ್ ಕಲರ್ ಹಾಕಿಟ್ಟಿದ್ದೀವಿ ಇಲ್ಲಿ, ಟೀಚಿಂಗ್ ಟೆಕ್ನಿಕ್ಸ್ ಪೆಡಗಾಗಿ, ಅದು +4 ಅಂದರೆ ಯಾಕಂದರೆ ಇದು ಓದಿದ್ರೆ ಅದು ಪುಕ್ಷಾಟೆ ಸಿಗತ್ತಾ? +4 ಈಸಿ ಎಷ್ಟಾಯಿತು ಇಲ್ಲಿ? 30 ಆಯಿತು ಆ್ಯಂಡ್ 16 ಆಯಿತು, ಈಗ 46 ಆಯಿತು ಈಸಿ. ವಿಜಯ್ ನಮಗೆ ಇಲ್ಲಿ ಏನು ಗೊತ್ತಿಲ್ಲ ಅಂದ್ರೂ ಸೈಕಾಲಜಿಲಿ ಒಂದು 20 ಮತ್ತೇನೋ B.Ed ಚೆನ್ನಾಗಿ ಓದೋದಕ್ಕಿಂತನೂ ಆ ಪಾಠ ಮಾಡೋ ಮಕ್ಕಳ ಮೇಲೆ ಕನ್ಸರ್ನ್ ಇದ್ರೆ ಅದನ್ನೇ ಕೇಳ್ತಾನೆ. ಆ ಮಗುಗೆ ಯಾವ ಸಂದರ್ಭದಲ್ಲಿ ಪರಿಪಕ್ವತೆ ಅಂದ್ರೆ ಏನು, ಪರಿಪಕ್ವತೆಗೂ ಮತ್ತು ಬೆಳವಣಿಗೆ ಇರ್ತಕ್ಕಂಥ ಸಂಬಂಧ ಏನು, ಬೆಳವಣಿಗೆ ಅಂದ್ರೇನು, ವಿಕಾಸ ಅಂದ್ರೆ ಏನು. ಬೆಳವಣಿಗೆ ಅಂದರೆ ಅದಕ್ಕೊಂದು ಮೆಜರ್ಮೆಂಟ್ ಇದೆ. ವಿಕಾಸ ಅಂದರೆ ಹುಟ್ಟಿನಿಂದ ಚಟ್ಟದವರೆಗೂ ನಿರಂತರವಾಗಿ ಕಂಟಿನ್ಯೂಸ್ ನಡೀತಕ್ಕಂಥ ಒಂದು ಪ್ರಕ್ರಿಯೆ. ಈ ಥರ ಸಣ್ಣ ಒಂದು ಮಗುನ ಕ್ಲೀನಾಗಿ ಪ್ರೀತಿ ಮಾಡಿ ನೋಡಿದ್ರೆ ಆ ಚೈಲ್ಡ್ ಸೈಕಾಲಜಿ ಗೊತ್ತಾಗ್ಬಿಡುತ್ತೆ. ಒಟ್ಟಾರೆಗೆ ಅದೊಂದು 20 ಮಾರ್ಕ್ಸ್ ಬರುತ್ತೆ ಅಲ್ವಾ? ನಮಗೆ ಬ್ಯೂಟಿಫುಲ್ 66 ಆಯ್ತಲ್ವಾ? ಈ 60 ನಮ್ಮದೇ ಅಲ್ವಾ ಈಸಿ? MSc ಮಾಡಿರ್ತೀವಿ, B.Ed ಮಾಡಿರ್ತೀವಿ, BSc ಮಾಡಿರ್ತೀವಿ ಅಲ್ವಾ? ನಮ್ಗೆ ಎಷ್ಟು ಬೇಕು ಈಸಿ? ಇನ್ನು 24 ಮಾರ್ಕ್ಸ್. ನಮ್ಗೆ ಎಷ್ಟು ಮಾರ್ಕ್ಸ್ ಇದೆ? 60 8 ತೆಗಿರಿ ಆದ್ರೂ ಕೂಡ ಒಂದು 54ಗೆ ಒಂದು ಹಾಫ್ ಬೇಕು ನಮಗೆ ಅಲ್ವಾ? ಹಾಗಾದ್ರೆ ನಾವೇನು ಓದಬೇಕು? ಇದಕ್ಕೆ ಯಾವುದಕ್ಕೆ ಫೋಕಸ್ ಮಾಡಬೇಕು? CDPನ ಹೈಯೆಸ್ಟ್ ಫೋಕಸ್ ಮಾಡಬೇಕು, ನಮ್ಮ ಸಬ್ಜೆಕ್ಟನ್ನು ಹೈಯೆಸ್ಟ್ ಫೋಕಸ್ ಮಾಡಬೇಕು. ಎಕ್ಸಾಮ್ 2 ದಿವಸ ಮುಂಚೆ ಸ್ವಲ್ಪ ಇಲ್ಲ ನೋಡು ಗ್ರಾಮರ್ ನೋಡಿಕೊಂಡ್ರೆ TET 100 ಎಬೋ ಮಾರ್ಕ್ಸ್ ಬರುತ್ತೆ. ನಿಮಗೆ ಮತ್ತೇನಾದರೂ ಡೌಟ್ ಇತ್ತು ಅಂದರೆ ಕಮೆಂಟ್ಸ್ ಮಾಡಿ. ಸರ್ ಈ CDP ಸಬ್ಜೆಕ್ಟನ್ನು ನೀವು ಯಾಕೆ ಈ ಥರ ಚರ್ಚೆ ಮಾಡಿಕೊಡಬಾರ್ದು, ನಿಮಗೇನಾರು ಇತ್ತು ಅಂದರೆ ನಮ್ಮ ವಿಡಿಯೋನ ನಿಮ್ಮ ಸ್ನೇಹಿತರಿಗೆ ಸೆಂಡ್ ಮಾಡಿ. ಇದು ಎರ್ರಾಬಿರಿ ಹೊಡ್ತು ಅಂದರೆ ನಿಮಗೆ ಮೋಟಿವೇಶನ್ ಆಗುತ್ತೆ. ಮೋಟಿವೇಶನ್ ಅಂದರೆ 100% CDPನ ಬ್ಯೂಟಿಫುಲ್ ನಿಮಗೆ ಹೆಂಗಿದೆ ಡೈರೆಕ್ಟಾಗಿ ಎಕ್ಸಾಮ್ಗೆ ಶೂಟ್ ಹೊಡಿಬೋದು. ಸೊ ಆ ಥರ ನಿಮಗೆ ಕ್ಲಿಯರ್ ಮಾಡಿಕೊಡ್ತೀವಿ. ಆದಷ್ಟು ಆ ಬುಕ್ಕು ಈ ಬುಕ್ಕು ಕ್ವಶನ್ ಪೇಪರ್ ಸಾಲ್ವ್ ಏನಿದೆ ಅದನ್ನು ಬಿಡಿ.
ಡಯಟ್ದೊಂದು ಹಳೆಯ ಬುಕ್ ಇದೆ, ಗೌರ್ಮೆಂಟ್ ಎಡಿಷನ್ಸ್ದು, ತುಂಬ ದಪ್ಪ ಇರೋ ತೆಳ್ಳಗಿರೋ ಬುಕ್ ಇದೆ. ಅದನ್ನು ಓದಿ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಡೌಟ್ ಇದ್ದರೆ ಈ ವಿಡಿಯೋನ ಓಡಿಸಿ ನಮ್ಮ ಹತ್ರ ಬನ್ನಿ. 100% ಈ CDPನ ನಿಮ್ಮ ಜೊತೆಗೆ ಚರ್ಚೆ ಮಾಡ್ತೀವಿ ಅಂತ ಹೇಳ್ತಾ, ಭಗವಂತ ನಮ್ಮ ವಿಡಿಯೋ ನೋಡಿರೋ ಎಲ್ಲ ಹುಡುಗರಿಗೂ ಎಕ್ಸ್ಟ್ರಾ ಒಂದು 5 ಮಾರ್ಕ್ಸ್ ಕೊಟ್ಟು ಈ TET ಪಾಸ್ ಮಾಡಲಿ ಅಂತ ಹೇಳ್ತಾ. ಸರ್ ಇನ್ನೊಂದು ಏನಪ್ಪ ಅಂದರೆ ಸರ್ ಇದರಲ್ಲಿ ಇವಾಗ ಸೊ ನಾವು ಇಷ್ಟು ಮಾರ್ಕ್ಸ್ ಇಡೋದು ಸರ್, ಇದಕ್ಕೆ ಇನ್ನೂ ಒಂದು 20+ ಮಾರ್ಕ್ಸ್ ಆ್ಯಡ್ ಮಾಡಬೇಕು ಅಂತಂದ್ರೆ ನಾವು ಓಲ್ಡ್ ಕ್ವಶನ್ ಪೇಪರ್ಸ್ ಏನಿದಾವೆ ಅದನ್ನ ಸ್ವಲ್ಪ ಅನಲೈಸ್ ಮಾಡಿಬಿಟ್ರೆ ಐಡಿಯಾ ಸಿಕ್ಬಿಡುತ್ತೆ ಸರ್ ಅಲ್ಲಿ. ಅಂದ್ರೆ ಯಾಕಂದ್ರೆ ಸೊ ನಾವು TET ಪೇಪರ್ ನೋಡಿದ್ವಲ್ಲ ಸರ್, ಒಂದು 3 ವರ್ಷದಿಂದ ಬರ್ತಿದ್ವಿ ನಾವು ಕೂಡ. ಸೊ ಅಲ್ಲಿ ರಿಪೀಟೆಡ್ ಕ್ವಶನ್ಸ್ ಬಂದಿರ್ತಾರೆ ಸರ್, ಓಲ್ಡ್ ಕ್ವಶನ್ ಪೇಪರ್ ಇರ್ತವೆ. ಅದು ಹೆಂಗಂತಾರೆ ವಿಜಯ್, ಇಫ್ ಯು ಹ್ಯಾವ್ ಎನಿ ಎಕ್ಸಾಮ್ಸ್, ಯಾವುದೇ ಎಕ್ಸಾಮ್ಗಳಿರಲಿ, ಆ ಎಕ್ಸಾಮ್ ಪ್ಯಾಟರ್ನ್ಗಳೇ ಹಂಗೆ ಇರುತ್ತೆ ವಿಜಯ್. ಎಕ್ಸಾಂಪಲ್ 100 ಕ್ವಶನ್ ಇರುತ್ತೆ ಅಂದರೆ ಆ 100 ಕ್ವಶನಲ್ಲಿ 40 ಕ್ವಶನ್ಸ್ಗಳು ರಿಪೀಟೆಡ್ ಕ್ವಶನ್ಸ್ ಇರುತ್ತೆ. ಇದು ಕೊಡಲಾರ್ದೆ ಇದ್ರೆ ಹುಡುಗರು ಎಕ್ಸಾಮ್ ಬರೆಯಲ್ಲ. ಅವ್ನಿಗೆ ಖುಷಿನೂ ಆಗ್ಬೇಕಲ್ಲ, ಫೇಲ್ ಆದ್ರೂ ಖುಷಿ ಆಗ್ಬೇಕಲ್ವಾ. ಹಾಗಾಗಿ ಅವನಿಗೆ ಪೇಪರಲ್ಲಿ ಒಂದೂ ಗೊತ್ತಿಲ್ಲ ಅಂದರೆ ಅವ್ನಿಗೆ ಎಕ್ಸಾಮ್ ಬರೆಯೋ ಮೋಟಿವೇಶನ್ ಹೋಗ್ಬಿಡುತ್ತೆ. ಹಾಗಾಗಿ ಇಲ್ಲಿ 40 ಏನಿದಾವ ಅವು ರಿಪೀಟೆಡೇ ಇರ್ತಾವ. ಹಾಗಾಗಿ ಕ್ವಶನ್ ಪೇಪರ್ ಸಾಲ್ವ್ ಮಾಡೋದ್ರಿಂದ ಈ 40 ಸಿಗತ್ತೆ. ಪ್ಲಸ್ 20 ಏನದಾವ, ನೀನೇನು ಇಲ್ಲಿವರೆಗೂ ಡಿಗ್ರಿ PUCಯಲ್ಲಿ ಕಿಸ್ತಿದೆಯಾ ಅದ್ರ ಮೇಲೆ ಇರುತ್ತೆ. ಅಲ್ಲಿ 60% ಆಯಿತು. ಗೆಲ್ಲಕ್ಕೆ ಎಷ್ಟು ಬೇಕು, 10% ಬೇಕು. ಎರ್ರಾಬಿರಿ ಎಫರ್ಟ್ ಹಾಕಿದ್ರೆ 5% ಸಿಗುತ್ತೆ. ಸ್ಮಾರ್ಟಾಗಿ ವರ್ಕ್ ಮಾಡಿದ್ರೆ 5% ಸಿಗುತ್ತೆ. ಆಲ್ರೆಡಿ ಕ್ವಶನ್ ಪೇಪರ್ ಹಿಂಗೆ ಬರುತ್ತೆ ಅಂತ ಅವನಿಗೆ ಗೊತ್ತಿತ್ತು, ಐಡಿಯಾಸ್ ಇತ್ತು ಅಂದರೆ ಎಕ್ಸ್ಟ್ರಾ 5 ಸಿಗುತ್ತೆ. ಅವ್ನು ಡಿಸ್ಟಿಂಕ್ಷನ್ ಪಾಸ್ ಆಗ್ತಾನೆ ವಿಜಿ. ಹಾಗಾಗಿ ಈ ಪೇಪರ್ ಸಾಲ್ವ್ ಮಾಡೋದ್ರಿಂದ ಇಫ್ ಹ್ಯಾವ್ ಎನಿ ಎಕ್ಸಾಮ್ಸ್, ಆ 40 ಕ್ವಶನ್ ಅಂತೂ ರಿಪೀಟ್ ಅದು SLC ಇರಲಿ, PUC ಇರಲಿ, ಡಿಗ್ರಿ ಇರಲಿ, PC ಇರಲಿ, AC ಇರಲಿ, DC ಇರಲಿ, ಆ ಕ್ವಶನ್ನು ಕೂಡ ಬರಲಿಲ್ಲ ಅಂದರೆ ಮತ್ತೆ ಹುಡುಗರು ಎಕ್ಸಾಮ್ ನೆಕ್ಸ್ಟ್ ತಗೊಳ್ಳಲ್ಲ. ನಾನು ಓದಿದ್ದು ಒಂದು ಬರಲ್ಲ ಅಂತ. ಒಂದು ಡಿಫಿಕಲ್ಟ್ ಏನಂತ ಸರ್ ಈಗ ಇದರಲ್ಲಿ ಬೋಧನಾ ಶಾಸ್ತ್ರ ಸರ್, ಯಾಕೆಲ್ಲರಿಗೂ ಡಿಫಿಕಲ್ಟ್ ಆಗುತ್ತೆ. ಬಟ್ ಬೋಧನಾ ಶಾಸ್ತ್ರ ಇದೆ ಸರ್, ಕ್ವಶನ್ ಓದ್ಬಿಟ್ಟೆ ಕ್ವಶನ್ ಸೇಮ್ ಇರ್ತಾವೆ ಸರ್. ಅನುಗಮನ ಪದ್ಧತಿ, ನಿಗಮನ ಪದ್ಧತಿ ಅವೆಲ್ಲ ಎಕ್ಸಾಕ್ಟ್ ಡೈರೆಕ್ಟ್ ಆಗಿ ಕೊಟ್ಟಿದ್ದಾರೆ ಸರ್ ಕ್ವಶನ್ಸ್ ಕೂಡ. ಅದು ತುಂಬಾ ಹೆಲ್ಪ್ ಆಗುತ್ತೆ. ಮತ್ತೆ ಅದು ತುಂಬಾ ವ್ಯಾಸ್ಟ್ ಸಬ್ಜೆಕ್ಟ್ ಅಲ್ಲ ಟೀಚಿಂಗ್ ಟೆಕ್ನಾಲಜಿ ಅನ್ನೋದು. ರಿಪೀಟೆಡ್ ಒಬ್ಬ ಮಗುನ ಪಾಠ ಮಾಡ್ಲಿಕ್ಕೆ ನೀನು ಏನು ತಂತ್ರಗಳನ್ನ ಬಳಸ್ತೀಯಾ, ಏನು ಲಕ್ಷಾಂತರ ತಂತ್ರಗಳು ಇರಲ್ಲ ಅಲ್ಲಿ. ಸಾಮಾನ್ಯವಾಗಿ ಬ್ಯೂಟಿಫುಲ್ ಟೀಚರ್ಸ್, ಈಗ ಜಾನ್ ಡಿ ಇರ್ಬೋದು, ಹರ್ಬರ್ಟ್ ಇರ್ಬೋದು, ಅವರೆಲ್ಲ ಟೀಚಿಂಗನ್ನು ಹೆಂಗೆ ಮಾಡಬೇಕು ಅಂತ ನಮಗೆ ಹೇಳಿದ್ದಾರೆ. ಅದನ್ನು ಸರಿಯಾದ ರೀತಿಯಲ್ಲಿ ನಾವು ಅರ್ಥ ಮಾಡ್ಕೊಂಡ್ರೆ ಅರ್ಥ ಮಾಡ್ಕೊಳ್ಬೇಕಷ್ಟೇ, ಈಸಿಯಾಗಿ ಆಗುತ್ತೆ. ಮತ್ತು ಟೀಚಿಂಗ್ ಟೆಕ್ನಾಲಜಿನ ಸ್ವಲ್ಪ ಚೆನ್ನಾಗಿ ಓದಿ, ಯಾಕಂದರೆ ಬೆಸ್ಟ್ ಮೇಸ್ಟ್ರ್ ಆಗ್ತೀರಾ, ಬೆಸ್ಟ್ ಮೇಸ್ಟ್ರ್ ಆಗಿ ಅಲ್ವಾ. ಹೌದು ಸರ್, ಹೌದು. ಟೀಚಿಂಗ್ ಟೆಕ್ನಿಕ್ಸ್ ಗೊತ್ತಿದ್ಬಿಟ್ರೆ ಅವೆಲ್ಲರೂ ಈಗ ಗೌರ್ಮೆಂಟ್ ಜಾಬ್ ಅಂತಲ್ಲ ಸರ್, ಎಲ್ಲೋ ಸ್ಕೂಲಿಗೆ ಅಥವಾ ಕಾಲೇಜಿಗೆ ಪಾಠ ಮಾಡೋಕೆ ಕೂಡ ಈ ಟೀಚಿಂಗ್ ಟೆಕ್ನಿಕ್ಸ್ ಬೇಕೇ ಬೇಕಾಗ್ತದೆ. ಹೌದು ವಿಜಿ. ಈಗ ನಾವು ನೋಡಿ, ಈಗ ನಾವು ಚಿಕ್ಕವರಿದ್ದಾಗ ಅಯ್ಯೋ ಒಂದು ಸರ್ಕಾರಿ ಹುದ್ದೆ ಸಿಕ್ಕರೆ ಸಾಕು, ನಮಗೆ ಆಲ್ರೆಡಿ ಸರ್ಕಾರಿ ಹುದ್ದೆ ಇರಲಿ ಬಿಡಿ, ನಾವು ಬಿಟ್ಟರೆ ಇನ್ನೊಬ್ಬನು ಬಂದು ಸೇರ್ಕೋತಾನೆ ಅನ್ನೋ ಮಾನಸಿಕ ಸ್ಥಿತಿಲಿದ್ದೀವಿ. ಯಾಕಂದರೆ ನಮ್ಮಲ್ಲಿ ಟೆಕ್ನಿಕ್ಸ್ ಸ್ಟ್ರಾಂಗ್ ಇತ್ತು ಅಂದರೆ ನಾವು ಹೊರಗಡೆ ಆರಾಮಾಗಿ ದುಡಿಬೋದು. ಜಸ್ಟ್ ಒಂದು ಯೂಟ್ಯೂಬ್ ಮಾಡ್ಕೊಂಡು ದುಡಿಬೋದು, ಒಂದು ಆನ್ಲೈನ್ ಕ್ಲಾಸ್ ಮಾಡ್ಕೊಂಡು ದುಡಿಬೋದು, ಒಂದು ಟ್ಯೂಷನ್ ಮಾಡ್ಕೊಂಡು ದುಡಿಬೋದು. ಅದಕ್ಕೆ ಟೀಚಿಂಗ್ ಟೆಕ್ನಿಕ್ಸನ್ನು ತುಂಬ ಚೆನ್ನಾಗಿ ಓದ್ಕೊಳ್ಳಿ. ಮಗುನ ಮನಸ್ಸನ್ನು ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಪಡಿ. ಒಟ್ಟು CDP ಪೇಪರ್ ಸ್ಟ್ರಾಂಗ್ ಆಗಿ ಆಟೋಮೆಟಿಕ್ಕಾಗಿ ನಿಮ್ಮ TET ಪಾಸ್ ಆಗುತ್ತೆ. ಎಲ್ರಿಗೂ ನಮಸ್ಕಾರ, ಧನ್ಯವಾದಗಳು.